ಹಲೋ ಹಲೋ ರೀಮಾ, ನಮ್ಮೂರ ಹತ್ರ ಅಲ್ಲಿ ಫೀಲ್ಡ್ ಐತಲ್ಲ, ಸ್ಕೂಲ್ ಹತ್ರ. ಅಲ್ಲಿಗೆ ಬಾ. ಬೇಗ ಬಾ. ಎಲ್ಲಿದ್ಯ ಹೇಳು? ಹೌದಾ, ಹೊರಟಿದ್ಯಾ? ಯಾರ ಜೊತೆ? ನಿಮ್ಮ ಅಣ್ಣನ ಜೊತೆನಾ? ಸರಿ ಆಯ್ತು, ಬೇಗ ಬಾ. ನಾನು ಹೊರಡ್ತಾ ಇದ್ದೀನಿ ಈಗ್ಲೇನೆ. ಸರಿ ಆಯ್ತು. ನೀನಿರೋದು ಸ್ವಲ್ಪ ದೂರದಲ್ಲಿ ಅಷ್ಟೇ ತಾನೆ ನಮ್ಮ ಮನೆಯಿಂದನ? 1 ಕಿಲೋಮೀಟರ್ ದೂರದಲ್ಲಿದ್ಯಾ? ಬೇಗ ಬಾ. ಕಾಯ್ತಾ ಇರ್ತೀನಿ, ನಾನು ಹೊರಡ್ತಾ ಇದ್ದೀನಿ ಈಗ. ಲಾವಣ್ಯ, ನನ್ನೇ ಆಟ ಆಡಿಸ್ತೀಯನೇ? ನಾನು ಇಂಜಿನಿಯರಿಂಗ್ನಾಗೆ ಫೇಲ್ ಆಗಿದ್ದೀನಿ ಅನ್ನೋದೇ ಅಸ್ತ್ರವಾಗಿ ಇಟ್ಕೊಂಡು ನನ್ನ ಎಲ್ಲರ ಮುಂದೆನೂ ತಲೆ ತಗ್ಸಾಗ ಮಾಡಿಬಿಟ್ಟೆ. ನಮ್ಮಪ್ಪ ನಮ್ಮಣ್ಣ ನನ್ನ ಬಾಯಿಗೆ ಬಂದಂಗೆ ಬೈದರು, ನಮ್ಮಮ್ಮನೂ ಬೈತು. ಇಷ್ಟಕ್ಕೆಲ್ಲ ಕಾರಣ ನೀನೇನೆ. ನಿನ್ನ ಸುಮ್ಮನೆ ಬಿಡಲ್ಲ. ನಿನಗೆ ಒಂದು ಹಳ್ಳ ತೋಡಿ ಆ ಗುಂಡಿಲಿ ಹಾಕಿ ಮುಚ್ಚೋವರೆಗೂ ನನಗೆ ಸಮಾಧಾನ ಇಲ್ಲ. ಈಗ ರೀಮಾ ಬರ್ತಾ ಇದ್ದಾಳೆ, ಅವಳ ಹತ್ರ ಒಂದು ಐಡಿಯಾ ಮಾಡ್ತೀನಿ. ನಿನಗೆ ಹೆಂಗೆ ಹಳ್ಳ ತೋಡಬೇಕು, ಈ ಮನೆ ಬಿಟ್ಟು ಹೆಂಗೆ ನೀನಾಗಿ ನೀನು ಹೋಗ್ತೀನಿ ಅಂತನ, ಹೋಗ್ಬೇಕು ಅಂತನ, ಅಲ್ಲ ಹೋಗ್ಬೇಕು ಆ ಥರ ನಾನು ಮಾಡ್ತೀನಿ. ಆ ಥರ ಪ್ಲಾನ್ ರೆಡಿ ಆಗಿದೆ. ಎಕ್ಸಿಕ್ಯೂಟ್ ಮಾಡೋದು ಒಂದೇ ಬಾಕಿ ಇರೋದು. ಈಗಲೇ ಹೋಗೋಣ. ಇದೊಂದು ಬಂತು, ಬೆಕ್ಕಡ್ಡ ಬಂದಂಗೆ. ಎಲ್ಲಿಗಾದ್ರೂ ಹೊರಟ್ರೆ ಸಾಕಂಗೆ ಬಂದ್ಬಿಡುತ್ತೆ ಹಂಗೇನೆ ಕೆಂಪು ಕೋತಿ. ಏನಮ್ಮ ಸೀಮಾ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ನೋಡ್ಬಿಟ್ಟು ಯಾಕೋ ಎದ್ರಕೊಂಡ್ಬಿಟ್ಟಿದ್ದಂಗಿದೆ. ಏನು ಭಯ ಪಡ್ಬೇಡ. ನಾನೇನು ನೀನ್ ಇಂಜಿನಿಯರಿಂಗ್ನಾಗೆ ಫೇಲ್ ಆಗಿರೋ ವಿಷಯನ ನಿಮ್ಮಮ್ಮ ನಿಮ್ಮ ಅಪ್ಪ ಅಮ್ಮ ಅಣ್ಣಗೆ ಯಾರಿಗೂ ಹೇಳಲ್ಲ. ಆದಷ್ಟು ಬೇಗ ಕಟ್ಟಿ ಪಾಸ್ ಮಾಡ್ಕೊಂಡ್ಬಿಡು. ಅದು ನನಗೂ ಗೊತ್ತಿದೆ, ನೀನೇನು ಹೇಳ್ಬೇಕಾಗಿಲ್ಲ. ನೀನು ಹೇಳ್ದಂಗೆ ನಾನು ಕೇಳಿದೀನಿ ತಾನೆ. ನೀನು ಯಾರ ಹತ್ರನೂ ಹೇಳ್ಬಾರ್ದು, ಗೊತ್ತಾಯ್ತಾ? ಆಯ್ತಾಯ್ತು, ಹೇಳಲ್ಲ. ಈಗ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲೂ ಇಲ್ಲ, ಇಲ್ಲ ಸ್ವಲ್ಪ ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಏನು ಎಲ್ಲಾದ್ರೂ ಹೋದ್ರೆ ನಿನ್ಗೆ ಹೇಳ್ಬಿಟ್ಟು ವರದಿ ಒಪ್ಪಿಸ್ಬಿಟ್ಟು ಹೋಗ್ಬೇಕೇನು? ತೆಗಿ ಜಾಗ ಬಿಡು, ನಾನು ಹೋಗ್ಬೇಕು. ಹಂಗೇನು ಇಲ್ಲ, ಆದ್ರೆ ಎಲ್ಲಾದ್ರೂ ಹೋಗಿ ಹಳ್ಳಿ ಕೀಳಿಗೆ ಬಿದ್ದಿದ್ದೀಯಾ ಅಂತ ಹೇಳ್ತಾ ಇದ್ದೀನಿ. ಹುಷಾರು. ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಅದನ್ನ ನಾನೇನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ, ನನಗೂ ಗೊತ್ತಿದೆ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಅಂತನ. ಆಯ್ತು ಹೋಗಮ್ಮ, ಹೋಗಿ ಬೇಗ ಬಂದ್ಬಿಡು. ಎಲ್ಲಿಗೆ ಹೋಗ್ತಾ ಇದ್ದಾಳೆ ಇವಳು? ಎಲ್ಲಿಗೆ ಹೋಗ್ತಾಳೋ ಏನೋ, ಯಾರಿಗೆ ಗೊತ್ತು. ಬಿಡು, ನನಗೆ ಯಾಕೆ, ಒಳಗೋಗಿ ಕೆಲಸ ಮಾಡ್ಕೊಂಬನ. ಅಯ್ಯೋ, ಇವರೆಲ್ಲಿ ಬಂದೇ ಇಲ್ಲ. ಬೇಗ ಬರ್ತೀನಿ ಅಂತ ಹೇಳಿದ್ಲು, ಎಲ್ಲಿದ್ದಾಳೋ ಏನೋ ಈ ರೀಮಾ. ಓ ಬಂದ್ಲಲ್ಲ ಸದ್ಯ. ಬಾರೆ ರೀಮಾ, ಬೇಗ ಬಾ ಬಾ. ಅಯ್ಯೋ ಬಂದಲ್ಲೇ, ನೀನು ಬಂದು ಎಷ್ಟೊತ್ತಾಯ್ತು? ನಾನು ಬಂದು ಈಗ ತಾನೇ 1-2 ನಿಮಿಷ ಆಯ್ತು. ಇನ್ನೂ ಬಂದಿಲ್ವಲ್ಲ ಈ ರೀಮಾ, ಎಷ್ಟೊತ್ತಿ ಬರ್ತಾಳೋ ಅಂತ ಆಟ ಆಡ್ಕೊಂತಿದ್ದೆ. ಅಷ್ಟರೊಳಗೆ ಬಂದೆ ನೋಡು. ನೀನು ಒಬ್ಳೆ ಬಂದ್ಯಾ? ಇಲ್ಲ, ನಮ್ಮ ಅಣ್ಣ ಬಂದ ಬಿಟ್ಟು ಅಲ್ಲೇ ಇರೋ ಸ್ವಲ್ಪ ಹೊತ್ತು. ನನ್ನ ಫ್ರೆಂಡ್ ಮಾತಾಡ್ಸ್ಕೊ ಬರ್ತೀನಿ ಅಂತಂದೆ, ಅಲ್ಲೇ ಗಾಡಿ ಹತ್ರ ಇದ್ದಾನೆ. ಹೌದಾ, ಕರ್ಕೊಂಬರ್ಬೇಕು ತಾನೆ? ಅಯ್ಯೋ, ನೀನೇನೋ ಸೀಕ್ರೆಟ್ ಮಾತಾಡ್ಬೇಕು ಅಂದಲ್ಲ, ಹಂಗಾಗಿ ನಮ್ಮ ಅಣ್ಣ ಬಂದೆ. ನಮ್ಮಿಬ್ರಿಗೂ ಫ್ರೀಯಾಗಿ ಮಾತಾಡಕ್ಕಾಗಲ್ಲ ಅಂತ ಅವನಲ್ಲೇ ಇರಕ್ಕೆ ಹೇಳಿ ಬಂದೆ. ಆಮೇಲೆ ಕರ್ಕೊಂಬರ್ತೀನಿ ಬಿಡು. ಈಗ ಏನು ಹೇಳು, ಏನೋ ಮಾತಾಡ್ಬೇಕು, ಏನೋ ಪ್ಲಾನ್ ಮಾಡ್ಬೇಕು ಅಂತ ಅಂದಲ್ಲ, ಏನದು? ಏನಾಯ್ತು ನಿಮ್ಮ ಮನೇಲಿ? ಅಯ್ಯೋ ಏನು ಹೇಳೋದೇ ರೀಮಾ, ಅವತ್ತು ನೀನು ಬಂದು ಹೋದಲ್ಲ, ಅವತ್ತು ಅವಳಿಗೆ ಅವಮಾನ ಮಾಡಿ ನಾನು ಹೊಡಿಯಕ್ಕೆ ಹೋದ್ನಲ್ಲ, ಅದನ್ನ ನಮ್ಮ ಅಣ್ಣ ನಮ್ಮ ಅಪ್ಪ ಎಲ್ಲರಿಗೂ ಹೇಳಿದ್ಲು. ನಮ್ಮ ಅಮ್ಮ ಅಂತೂ ನಂಬಲೇ ಇಲ್ಲ, ಅವಳನ್ನ ಸರಿಯಾಗಿ ಬೈತು. ಆದರೆ ಏನು ಮಾಡೋದು, ಇನ್ನೊಂದು ದಿವಸ ನನ್ನ ಸೀಕ್ರೆಟ್ ಒಂದು ಅವಳಿಗೆ ಗೊತ್ತಾಗೋಯ್ತು. ಸೀಕ್ರೆಟ್ನ ಇಟ್ಕೊಂಡು ಇವಾಗ ನನ್ನ ಆಟ ಆಡಿಸ್ತಾ ಇದ್ದಾಳೆ ಅವಳು. ಅದಕ್ಕೆ ಹೆಂಗಾದ್ರೂ ಮಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಮ್ಮ ಮನೆ ಬಿಟ್ಟು ಓಡೋಗಂಗೆ ಆಗ್ಬೇಕು ಅವಳು. ಅವಳಾಗಿ ಅವಳು ಈ ಮನೆ ಸವಾಸನೆ ಬೇಡಪ್ಪ, ಇವಳು ಸವಾಸನೆ ಬೇಡಪ್ಪ ಅಂತ ಓಡೋಗ್ಬೇಕು. ಹಂಗೇನಾದ್ರೂ ಪ್ಲಾನ್ ಮಾಡಬೇಕು. ಅದಕ್ಕೆ ನೀನು ಕರೆದಿದ್ದು ಇಲ್ಲಿಗೆ. ಹೌದಾ, ಏನು ಸೀಕ್ರೆಟ್ ಗೊತ್ತೈತಿ ಅವಳಿಗೆ? ಅಲ್ಲ, ನಾನು ನಿಜವಾಗ್ಲೂ ಅವಳನ್ನ ಮನೆ ಕೆಲಸದವಳೆ ಅಂತ ಅನ್ಕೊಂಡಿದ್ದೆ ಕಣೆ ಅವತ್ತು ನೀನು ಹೇಳಿದಾಗ. ಅಲ್ಲ, ಯಾಕೆ ನಿನಗೂ ಅವಳಿಗೂ ಆಗಲ್ವಾ? ಇಲ್ಲ ಕಣೆ, ಅವಳು ನಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಮನೆಗೆ ಬಂದಿರೋದೇ ನನಗೆ ಇಷ್ಟನೇ ಆಗಿಲ್ಲ. ನೀನು ನಮ್ಮ ಅಣ್ಣನ ಮದುವೆ ಆಗಬೇಕಾಗಿತ್ತು, ಅದೇ ನನ್ನ ಆಸೆ. ನೀನು ಆಸೆ ಇಟ್ಕೊಂಡಿದ್ದೆ ತಾನೆ? ಹೌದು. ಏನು ಮಾಡೋದು, ನಿಮ್ಮ ಅಣ್ಣನೇ ನನ್ನ ಕಡೆ ತಿರುಗು ನೋಡ್ತಾ ಇರಲಿಲ್ಲ ನಾನು ಮಾತಾಡ್ಸಿದ್ರು. ಯಾರೋ ಅಪರಿಚಿತರು ಮಾತಾಡಿಸ್ತಾ ಇದ್ದ ನಿಮ್ಮ ಅಣ್ಣ. ಯಾಕೆ ಅಂತ ಈಗ ಗೊತ್ತಾಯ್ತು ಬಿಡು. ಅಯ್ಯೋ, ಅವಳಿಗೆ ನಾನು ಇಂಜಿನಿಯರಿಂಗಲ್ಲಿ ಫೇಲ್ ಆಗಿರೋದು ಗೊತ್ತಾಗೋಯ್ತು. ಅದಕ್ಕೆ ಅದನ್ನೇ ಇಟ್ಕೊಂಡು ನಾನು ಇವಾಗ ಆಟ ಆಡಿಸ್ತಾ ಇದ್ದಾಳೆ. ಅವಳು ಹೇಳ್ದಂಗೆ ಕೇಳಬೇಕು ನಾನು ಅಂತ ರೂಲ್ಸ್ ಮಾಡ್ತಾ ಇದ್ದಾಳೆ ಅವಳು. ಹೌದಾ, ನೀನು ಫೇಲ್ ಆಗಿರೋದು ಗೊತ್ತಾಗೋಯ್ತಾ? ಹೆಂಗೆ ಗೊತ್ತಾಯ್ತು? ಅಲ್ಲ, ನೀನು ಹೇಳ್ಬೇಕು, ಇಲ್ಲ ಯಾರಾದರೂ ನಾನು ಹೇಳ್ಬೇಕು, ಇಲ್ಲ ಕಾಲೇಜಲ್ಲಿ ಪ್ರಿನ್ಸಿಪಲ್ ಇಲ್ಲ ಲೆಕ್ಚರರ್ ಯಾರಾದರೂ ಹೇಳ್ಬೇಕು. ನಿಮ್ಮ ಅಣ್ಣ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಯಾರೂ ಕಾಲೇಜ್ ಹತ್ರ ಬರೋದೇ ಇಲ್ಲ, ದುಡ್ಡು ಕಳಿಸ್ತಾರೆ, ಸುಮ್ಮನೆ ಆಗ್ತಾರೆ. ಅಂಥದ್ರಲ್ಲಿ ಅವಳಿಗೆ ಹೆಂಗೆ ಗೊತ್ತಾಯ್ತು? ಅವಳಿಗೇನಾದ್ರೂ ನನ್ನ ಫ್ರೆಂಡ್ ಯಾರಾದ್ರೂ ಪರಿಚಯ ಇದ್ದಾರಾ?
ಅಯ್ಯೋ ಹಂಗಲ್ವೇ, ನಾನೇನೆ ಫೇಲ್ ಮಾರ್ಕ್ಸ್ ಕಾರ್ಡ್ ಎರಡ ಹಿಡ್ಕೊಂಡು ನೋಡ್ತಾ ಇದ್ದೆ. ಇದ್ಕಿದಂಗೆ ನನಗೆ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನಂಗಾಯ್ತು. ಅದಕ್ಕೆ ಬಿಡು ಹೋಗಿ ಬಂದ್ಬಿಟ್ಟು ತೆಗ್ದಿಡೋಣ ಅಂತ ಅಲ್ಲೇ ಮಂಚದ ಮೇಲೆ ಇಟ್ಟು ಬಾತ್ರೂಮ್ಗೆ ಹೋದೆ ಕಣೆ. ಬರೋ ವರ್ಷದಲ್ಲಿ ಅವಳು ಕಸ ಗುಡ್ಸಕ್ಕಂತ ರೂಮಿಗೆ ಬಂದು ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟಿದ್ದಾಳೆ. ಅದನ್ನೇ ಇಟ್ಕೊಂಡು ನಮ್ಮ ಅಪ್ಪ ಅಣ್ಣ ಎಲ್ಲರ ಎದುರಿಗೂ ನಂದೇ ತಪ್ಪು ಅನ್ನೋ ಥರ ನಾನು ಎಲ್ಲ ತಪ್ಪು ಒಪ್ಕೋಬೇಕಾಯ್ತು. ನಾನೇ ತಪ್ಪಾಗಿ ಮಾತಾಡಿದೆ, ನಾನೇ ಮನೆ ಕೆಲಸದವರು ಅಂತ ನಾ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಎಲ್ಲ ಒಪ್ಕೊಂಡೆ. ನಮ್ಮ ಅಣ್ಣ ನಮ್ಮ ಅಪ್ಪ ಅಂತೂ ಸರಿಯಾಗಿ ಬೈದ್ರು ನನ್ನ. ಅದಕ್ಕೆ ಹೆಂಗಾದ್ರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಹೌದಾ, ಮತ್ತೆ ಏನು ಮಾಡೋದು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ? ಏನೂ ಇಲ್ಲ, ಹೆಂಗಾದ್ರೂ ಮಾಡಿ ನಮ್ಮ ಅಣ್ಣನ ನಿನ್ನ ಬಲೆಗೆ ಬೀಳಿಸ್ಕೊಂಬಿಡು. ಅವನು ಅವಳು ಬಿಟ್ಟಾಕಿ ನಿನ್ನಿಂದನೇ ಓಡಾಡಬೇಕು. ಅವಾಗ ಒಂದೆರಡು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ನನಗೆ ಕಳಿಸು. ನಾನು ಅವಾಗ ಅವಳಿಗೆ ಕಳಿಸ್ತೀನಿ. ಅವಳು ಅದೇ ಇದರಲ್ಲಿ ನನಗೆ ಮೋಸ ಮಾಡ್ತಿದ್ಯಾ ಅಂತ ನಮ್ಮ ಅಣ್ಣನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ರೈಟ್ ಹೇಳ್ತಾಳೆ. ಹೆಂಗೆ ಐಡಿಯಾ? ಈ ಥರನಾ? ಅಯ್ಯೋ, ನಿಮ್ಮ ಅಣ್ಣನ ನಾನು ಲವ್ ಮಾಡೋದಾ? ಮದುವೆ ಆಗಿದ್ದಾನಲ್ಲಿ ಅವನು. ಮದುವೆ ಆಗದೆ ಇದ್ರೆ ನಾನು ಲವ್ ಮಾಡಿ ಮದುವೆ ಆಗಿ ನಿಮ್ಮ ಮನೆಗೆ ಬರ್ತಾ ಇದ್ದೆ, ನಿನ್ಗೆ ಅತ್ತಿಗೆ ಆಗಿ ಬರ್ತಿದ್ದೆ. ಅವಾಗ ನಾನು ನೀನು ಜಾಲಿಯಾಗಿರ್ಬೋದಾಗಿತ್ತು. ಆದರೆ ಈಗ ಮದುವೆ ಆಗಿರೋನ ಲವ್ ಮಾಡುವಂದೆ ನನಗೇನೇನು ಅಷ್ಟೊಂದೇನು ಇದ್ದೇನೆ? ಅಯ್ಯೋ ಪ್ಲೀಸ್ ಕಣೆ, ಅವಳು ಹೋದ್ರೆ ನೀನು ನಮ್ಮ ಅಣ್ಣನ ಮದುವೆ ಆಗ್ಬೋದು ತಾನೆ? ಅವಳೇನಾದ್ರೂ ನಮ್ಮ ಅಣ್ಣನ ಹತ್ರ ಜಗಳ ಆಡ್ಕೊಂಡು ಹೋಗಿ ಡೈವರ್ಸ್ ಕೊಟ್ರೆ ಅವಾಗ ನೀನೇ ನಮ್ಮ ಅಣ್ಣನ ಮದುವೆ ಆಗ್ಬೋದಲ್ಲ? ಹೆಂಗೆ? ನೀನು ಇಷ್ಟಪಟ್ಟಂಗೆನೆ ನಮ್ಮ ಮನೆಗೆ ಬರ್ಬೋದು ತಾನೆ ಸೊಸೆಯಾಗಿ? ಹೌದಲ್ವಾ? ಸರಿ ಆಯಿತು. ಈಗ ಅಲ್ಲ, ಇಷ್ಟಕ್ಕೂ ನಾನೇನೋ ಇಷ್ಟಪಡ್ತೀನಿ ನಿಮ್ಮ ಅಣ್ಣನ. ಆದರೆ ನಿಮ್ಮ ಅಣ್ಣ ನನ್ನ ಕಡೆ ನೋಡೋದೇ ಇಲ್ವಲ್ಲ. ಹೆಂಗೆ ನನ್ನ ಹತ್ರ ಕರ್ಸ್ಕೊಳ್ಳೋದು? ಹೆಂಗೆ ಇದು ಮಾಡೋದು ಅಂತ? ನಾನಿದ್ದೀನಲ್ಲ, ಅದಕ್ಕೆಲ್ಲನ ನಮ್ಮ ಅಣ್ಣ ನಿನ್ನ ಹತ್ರ ಬರೋ ಥರ ನಾನು ಮಾಡ್ತೀನಿ. ಮಿಕ್ಕಿರೋದು ನಿನ್ನ ಜವಾಬ್ದಾರಿ. ನಮ್ಮ ಅಣ್ಣನ ನಿನ್ನ ಕಡೆಗೆ ಸೆಳ್ಕೊಂಡು ನಿನ್ನ ಪ್ರೀತಿಲಿ ಬೀಳೋ ಥರ ನೀನು ಮಾಡ್ಕೋಬೇಕು ಕಣಿ. ಗೊತ್ತಾಯ್ತಾ? ಹೌದಾ, ಸರಿ ಆಯಿತು. ಯಾವಾಗ ನನ್ನ ಹತ್ರ ಬರ್ತಾರೆ ನಿಮ್ಮ ಅಣ್ಣ? ಏನಕ್ಕಾದ್ರೂ ಕರ್ಕೊಂಬರ್ತೀನಿ ನಮ್ಮ ಅಣ್ಣನ. ನಿನಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಅರ್ಜೆಂಟು, ಅವ್ರ ಮನೇಲಿ ಯಾರೂ ಇಲ್ವಂತೆ, ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಳೆ, ಕರ್ಕೊಂಡು ಹೋಗ್ಬೇಕು. ನನಗೂ ಗೊತ್ತಿಲ್ಲ ಸರಿಯಾಗಿ. ಒಬ್ಬರು ಗಂಡು ಮಕ್ಕಳಿದ್ರೆ ಒಳ್ಳೆಯದು, ನಮಗೂ ಧೈರ್ಯ ಇರುತ್ತೆ ಅಂತ ನಮ್ಮ ಅಣ್ಣನ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಗಾಡೀಲಿ ಬರ್ತಾನೆ ನಾನು ಕರ್ಕೊಂಡು. ಅವಾಗ ನಾನು ಇಳಿತೀನಿ, ನಿನ್ನ ಅವನ ಜೊತೆ ಕಳಿಸ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ನಾನೇ ನಿನ್ಗೆ ಹೇಳ್ಕೊಡ್ಬೇಕಾಗಿಲ್ಲ ತಾನೆ? ಹೌದಾ, ಸರಿ ಸರಿ ಆಯಿತು, ಹಾಗೆ ಮಾಡೋಣ. ಯಾವಾಗ ಕಳಿಸ್ತೀಯಾ? ಅವಾಗ ಯಾಕೆ, ನಾಳೆನೇ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಾ ನಿಂತಿರು. ನಾನು ನಮ್ಮ ಅಣ್ಣನ ಕರ್ಕೊಬರ್ತೀನಿ ಗಾಡಿ ತಗೊಂಡು. ಆಮೇಲೆ ನೀನು ನಮ್ಮ ಅಣ್ಣ ಬಂದಮೇಲೆ ಬೈಕಲ್ಲಿ ಅವನಿಗೆ ಇಷ್ಟ ಆಗೋ ಥರ ನಡ್ಕೊ, ಬಿಕ್ಕೆಗೆ ಇಟ್ಕೊಂಡು ತಪ್ಕೊಂಡ್ಬಿಡು. ಅವನು ಅವಾಗ ನೀನು ಇಟ್ಕೊಂಡಿದ್ದಕ್ಕೆ ಅವನಿಗೆ ಮೈ ಮರ್ತೋಗ್ಬಿಡ್ಬೇಕು. ಆ ಥರ ಮಾಡು, ಆ ಥರ ಮಾತಾಡು. ಗೊತ್ತಾಯ್ತಾ? ಅವನಿಗೆ ಇವಳೇ ನನಗೆ ಸರಿಯಾದವಳು, ಸೆಟ್ ಆಗೋಳು, ನನ್ನ ಅರ್ಥ ಮಾಡ್ಕೊಳ್ಳು ಅಂತ ಅನ್ನಿಸ್ಬೇಕು. ಆ ಥರ ಮುದ್ದು ಮಾಡು. ಗೊತ್ತಾಯ್ತಾ? ಏನೇ ನಿಮ್ಮ ಅಣ್ಣನ ಹಿಂಗೆಲ್ಲ ಬಲಿಗೆ ಬೀಳಿಸ್ಕೊಂತ ನೀನೇ ಸಜೆಷನ್ ಕೊಡ್ತಾ ಇದೀಯ ನನಗೆ? ತಂಗಿಯಾಗಿ ಏನು ಮಾಡೋದಮ್ಮ, ನನ್ನ ಆಸೆ ಎಲ್ಲ ನೆರವೇರ್ಬೇಕು ಅಂದರೆ ಈ ಥರ ಕೆಲಸನೂ ಮಾಡಬೇಕು. ನೀನು ಮೊದಲೇನೆ ನಮ್ಮ ಅಣ್ಣನ ಬಲೆಗೆ ಹಾಕೊಂಡಿದ್ರೆ ಈ ಸಮಸ್ಯೆನೇ ಇರ್ತಿಲ್ಲ. ಅವಳು ಕಿತ್ತೋದಳು ಲಾವಣ್ಯ ಎಂಬಳು ಬಂದು ನನ್ನ ಬ್ಲಾಕ್ ಮೇಲೂ ಮಾಡಂಗಿರ್ತಿರ್ಲಿಲ್ಲ, ಆರಾಮಾಗಿರ್ಬೋದಾಗಿತ್ತು. ನೋಡು, ಮುಂಚೆನೆ ನಾನು ಹೇಳ್ತಿದ್ದೆ ತಾನೆ, ನಿಮ್ಮ ಅಣ್ಣನ ಕರ್ಕೊಂಬ ಅಂದ್ರೆ ನಾನು ಕರೆದೇ ಬರಲ್ಲ ಅಂತಿದ್ದೆ. ಇಂಥ ಐಡಿಯಾ ನಿನ್ಗೆ ಯಾವಾಗ ಅವಳಿತಾ ಇರ್ಲಿಲ್ವಾ? ಇಂಥ ಐಡಿಯಾ ಹೊಳೆದಿದ್ರೆ ಅವಾಗಲೇ ನಿಮ್ಮ ಅಣ್ಣ ಅವಳನ್ನ ಲವ್ ಮಾಡೋ ಬದಲು ನನ್ನ ಲವ್ ಮಾಡೋನು, ನಾನೇ ನಿಮ್ಮ ಅಣ್ಣನ ಮದುವೆ ಆಗ್ತಿದ್ದೆ. ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ. ಹೌದಲ್ವಾ? ಏನ್ ಮಾಡೋದು? ಆ ಟೈಮಲ್ಲಿ ಇಂಥ ಐಡಿಯಾ ಎಲ್ಲ ಹೊಳಿಲಿಲ್ಲ, ಯಾಕಂದ್ರೆ ನಾನು ಇನ್ನೂ ಚಿಕ್ಕವಳವಾಗ, ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ, ಮೆಚುರಿಟಿ ಇರಲಿಲ್ಲ. ಹಂಗಾಗಿ ಇಂಥ ಐಡಿಯಾಗಳೆಲ್ಲ ಬರ್ತಾ ಇರಲಿಲ್ಲ. ಈಗ ದೊಡ್ಡವಳಾಗಿದ್ದೀನಿ, ಹಂಗಾಗಿ ಇಂಥ ಐಡಿಯಾಗಳೆಲ್ಲ ಬರ್ತವೆ. ನಾನು ಹೇಳಿದ್ದು ಗೊತ್ತಾಯ್ತಾ? ನಾಳೆ ಫೋನ್ ಮಾಡು. ನಮ್ಮ ಅಣ್ಣ ಇದ್ದಾಗ ನಾನೇ ಸಿಗ್ನಲ್ ಕೊಡ್ತೀನಿ, ಮೆಸೇಜ್ ಮಾಡಿ. ಅವಾಗ ನೀನೇ ಗಾಬರಿಯಾಗಿ ಫೋನ್ ಮಾಡು. ಹುಷಾರಿಲ್ಲ, ಸುಸ್ತಾಗ್ತೈತೆ, ನಮ್ಮ ಮನೇಲಿ ಯಾರೂ ಇಲ್ಲ, ನಾನೊಬ್ಬಳೇ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ, ಇಲ್ಲಿಂದ ಎದ್ದೇಳಕ್ಕೂ ಆಗ್ತಾ ಇಲ್ಲ ಅಂತ ಹೇಳು. ನಾನು ಲೌಡ್ ಸ್ಪೀಕರ್ ಆನ್ ಮಾಡಿ ಗಾಬರಿಯಿಂದ ಮಾತಾಡ್ತೀನಿ. ಗೊತ್ತಾಯ್ತಾ? ನೀನು ಏನೇನೋ ಮಾತಾಡಿ ಕೆಡಿಸ್ಬಿಡ್ಬೇಡ, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ ನಮ್ಮ ಅಣ್ಣ ಕೇಳಿಸ್ಲಿ ಅಂತ. ಗೊತ್ತಾಯ್ತಾ? ಸರಿ ಆಯಿತು ಕಣೆ. ನಾಳೆ ಸಿಗೋಣ, ಫೋನ್ ಮಾಡ್ತೀನಿ. ಹೋಗ್ಲಾ? ಸರಿ. ನಿಮ್ಮ ಅಣ್ಣ ಎಲ್ಲಿ? ಅಲ್ಲಿದ್ದಾನೆ ನೋಡು. ಅಣ್ಣ ಬಾರೋ. ಏನ್ರೀಮಾ? ಇವಳು ನನ್ನ ಫ್ರೆಂಡ್ ಸೀಮಾ ಅಂತ. ನೋಡಿದ್ಯಲ್ಲ ಒಂದ್ಸಲ ನಮ್ಮ ಮನೆಗೆ ಬಂದಿದ್ಲು. ನೋಡಿದ್ದೀನಿ. ಹಲೋ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಹೌ ಆರ್ ಯು? ಸೇಮ್ ಪಿಂಚ್. ಸಾಕು. ಸರಿಮಾ, ನಿಮ್ಮ ಅಣ್ಣನ ಹೆಸರು ನವೀನ್ ಅಂತ ಅಲ್ವಾ?
ಹ್ಞೂ ಕಣೆ ನವೀನ್ ಸರಿ ಆಯ್ತು ಬಾಯ್ ಬರ್ತೀನಿ. ಬಾ ಸೀಮಾ, ನಮ್ಮ ಗಾಡಿಲೇ ಡ್ರಾಪ್ ಮಾಡ್ತೀನಿ ನಿನಗೂ ನಿಮ್ಮ ಮನೆ ಹತ್ರ. ಅಯ್ಯೋ ಬೇಡ ಬೇಡ ಬೇಡ. ಯಾಕೆ ಸೀಮಾ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಹಾಂ, ಅಲ್ಲ ನಾನೇನೇನು ನೀನು ಒಬ್ಬಳನ್ನೇ ಕರ್ಕೊಂಡು ಹೋಗ್ತಾ ಇಲ್ವಲ್ಲ, ನನ್ನ ತಂಗಿನೂ ಬರ್ತಿದ್ದಾಳೆ ತಾನೇ. ಹಾಂ, ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಮನೆಯವ್ರು ಏನು ತಪ್ಪು ತಿಳ್ಕೊಳ್ಳಲ್ಲ. ಬಾ ಹೋಗೋಣ. ಅದು ಹಂಗಲ್ಲ, ನಾನು ನಡ್ಕೊಂಡೆ ಹೋಗ್ತೀನಿ, ಹತ್ರ ಅಲ್ವಾ ನಮ್ಮನೆ, ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಮನೆ ದೂರ ಇದೆ, ನೀವು ಹೊರಡಿ. ರೀಮಾ ಕರ್ಕೊಂಡು ಹೋಗು. ಸರಿ ಸರಿ ಅಣ್ಣ, ಅವಳು ಡ್ರಾಪ್ ಮಾಡೋದು ಏನು ಬೇಕಾಗಿಲ್ಲ, ಅವಳೆಲ್ಲ ನಡ್ಕೊಂಡು ಹೋಗ್ತಾಳೆ. ಅವಳಿಗೆ ಇನ್ನು ಕೈ ಕಾಲು ಗಟ್ಟಿಯಾಗಿದ್ದಾವೆ, ಅವಳಿಗೇನು ಏಜ್ ಆಗಿಲ್ಲ. ನಡಿ ನಾವು ಹೋಗೋಣ ಮೊದಲು. ಸರಿ ಆಯಿತು. ಏನೋ ನಿನ್ನ ಫ್ರೆಂಡ್ ಅಲ್ವಾ, ಹೆಲ್ಪ್ ಮಾಡೋಣ ಅಂತ ಹೇಳಿದೆ. ಬೇಡ ಅಂದರೆ ನನಗೇನತ್ತೆ, ಬಾ ಹೋಗೋಣ. ಅಯ್ಯೋಯ್ಯಪ್ಪ, ಇವ್ರ ಜೊತೆ ಹೋದ್ರೆ ಅಷ್ಟೇ. ಆ ಲಾವಣ್ಯ ಮೊದಲೇ ಮನೆಯಲ್ಲೇ ಕುಂತವಳೆ, ರೀಮು ನೋಡಿದ್ರೆ ಯಾಗ್ರಾಡ್ತಾಳೆ. ಮತ್ತೆ ಬಂದಿದ್ದಾಳೆ ಅಂತಾನೆ. ನಮ್ಮ ಪ್ಲಾನ್ ಎಲ್ಲ ಆಮೇಲೆ ಗೋವಿಂದ ಆಗುತ್ತೆ. ಈ ನವೀನಿಗೆ ಅರ್ಥನೇ ಆಗಲ್ಲ. ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.